ಈ ನಡುವೆ ದರ್ಶನ್ಗೆ ಬೇಲ್ ಸಿಕ್ಕ ಬಳಿಕ ಮೊದಲ ಪೋಸ್ಟನ್ನು ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಮಾಡಿದ್ದಾರೆ. 2024ರ ಕಹಿ ಘಟನೆ ಬಗ್ಗೆ ವಿಜಯಲಕ್ಷ್ಮಿ ಅವರ ಪೋಸ್ಟ್ ಅದು. ಬದಲಾವಣೆ ಭಯಂಕರ, ಆದರೆ ಬದಲಾವಣೆಯೇ ಬೆಳವಣಿಗೆ, ನೋವುಗಳು ಮನಸ್ಸನ್ನು ಕಲ್ಲು ಮಾಡುತ್ತೆ ಅಂತ ಇದು 2024ರಲ್ಲಿ ತಾನು ಕಲಿತ ಪಾಠ ಅಂತ ಅವರು ಪೋಸ್ಟನ್ನು ಮಾಡಿಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಪತ್ನಿ ಅವ್ರು ಹೇಳ್ತಾರೆ, ಬದಲಾವಣೆ ಭಯಂಕರ, ಆದರೆ ಬದಲಾವಣೆನೇ ಬೆಳವಣಿಗೆ, ನೋವುಗಳು ಮನಸ್ಸನ್ನು ಕಲ್ಲು ಮಾಡುತ್ತವೆ ಅಂತಂದ್ಬಿಟ್ಟು ತಮ್ಮ ಮನಸ್ಸಿನ ಇಂಗಿತವನ್ನು ಅವರು ಪೋಸ್ಟ್ ಮುಖಾಂತರ ವ್ಯಕ್ತಪಡಿಸಿದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಅವ್ರು ಹಾಕ್ಕೊಂಡಿರ್ತಕ್ಕಂಥ ಪೋಸ್ಟ್ 2024ರಲ್ಲಿ ಅವರು ಕಲಿತಂತಹ ಪಾಠ ಏನು ಅಂತಕ್ಕಂಥದ್ದನ್ನು ಅವ್ರು ಹಾಕ್ಕೊಂಡಿದ್ದಾರೆ. ಇರ್ಬೋದು ಪಾಪ ಅವರು ಗಂಡನನ್ನು ಬಿಡಿಸ್ಕೊಂಡು ಬರೋದಕ್ಕೆ ಹರಸಾಹಸವನ್ನು ಪಟ್ಟರು. ಇವತ್ತು ದರ್ಶನ್ ಬೇಲ್ ಮೇಲೆ ಹೊರಗಡೆ ಇರೋದಕ್ಕೆ ಕಾರಣನೇ ಇವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಧನು, ಸಾಕಷ್ಟು ಹೋರಾಟದ ಬಳಿಕ ಗಂಡನಿಗೆ ಬೇಲ್ ಕೊಡಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಅವರು. ಆದರೂ ಕೂಡ ಅವರ ಮನಸ್ಸಿನ ನೋವು ಇನ್ನೂ ಕೂಡ ಹಾಗೇ ಇದೆ ಅನ್ನೋದನ್ನ ಈ ಪೋಸ್ಟ್ ಎಕ್ಸ್ಪ್ಲೈನ್ ಮಾಡುತ್ತಾ ಅಂತ. ಎಸ್ ಅರವಿಂದ್, ಈಗಾಗಲೇ ನಟ ದರ್ಶನ್ ಅವರು ಏನಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಳಗೆ ಹೋದಂತ ಸಂದರ್ಭದಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಒಂದಿಷ್ಟು ಸಾಹಸಗಳನ್ನ ಮಾಡಿದ್ರು. ಒಂದು ಕಡೆ ಕಾನೂನು ಹೋರಾಟವನ್ನ ನಡೆಸಿದ್ರೆ, ಮತ್ತೊಂದು ಕಡೆ ದೇವರು ದಿಂಡ್ರು ಅಂತ ಹರಕೆ ಹವನಗಳನ್ನ ಮಾಡಿದ್ರು. ಈ ಮೂಲಕ 2024ರಲ್ಲಿ ಆದಂತಹ ಒಂದಿಷ್ಟು ಕಹಿ ಘಟನೆಗಳನ್ನ ಮೆಲುಕು ಹಾಕೋದಾದ್ರೆ, ಯಾಕಂದ್ರೆ ಈ ವರ್ಷ ಮುಗಿತಾ ಬಂತು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಈಗ 2024ರಲ್ಲಿ ಯಾವ ರೀತಿಯಾದಂತಹ ಕಹಿ ಘಟನೆಗಳು ಎದುರಾದವು, ಆ ಒಂದು 2024 ಯಾವ ರೀತಿಯಾದಂತಹ ಒಂದಿಷ್ಟು ಪಾಠಗಳನ್ನ ಜೀವನದಲ್ಲಿ ಒಂದಿಷ್ಟು ಪಾಠಗಳನ್ನ ಕಲಿಸ್ತು ಅನ್ನೋದನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಪೋಸ್ಟ್ ಗಳನ್ನ ಹಾಕುವ ಮೂಲಕ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಈಗ ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಂಡಿರ್ತಕ್ಕಂಥದ್ದು. ಅಂದ್ರೆ ದರ್ಶನ್ ಅವರು ಈ ಒಂದು ಕೇಸಲ್ಲಿ ಒಳಗೆ ಹೋದಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾದಂತಹ ಅನುಭವ ಆಯ್ತು, ಯಾಕಂದ್ರೆ ಜನಗಳು ಯಾವ ರೀತಿಯಾಗಿ ಮಾತಾಡಿದ್ರು, ಒಂದಿಷ್ಟು ದರ್ಶನ್ ಅವರ ಈ ಕೇಸ್ ಸಂಬಂಧಪಟ್ಟಂಗೆ ಪರ ವಿರೋಧಗಳ ಚರ್ಚೆಗಳು ಕೂಡ ಆದ್ವು. ಯಾರ್ಯಾರ ಮುಖ ಹೇಗೆ ಅನ್ನೋದು ಕೂಡ ಈ ಒಂದು ಸಂದರ್ಭದಲ್ಲಿ ನಿಜ ಬಯಲಾಯ್ತು ಅನ್ನೋ ಒಂದಿಷ್ಟು ನಿಟ್ಟಿನಲ್ಲಿ ಈಗ ಅವರು ಒಂದಿಷ್ಟು ಮಾಹಿತಿಗಳನ್ನ ಹಂಚ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಈ ಸಂದರ್ಭದಲ್ಲಿ ಬದಲಾವಣೆ ಏನಂದ್ರೆ ಭಯಂಕರ ಇರುತ್ತೆ, ಆದ್ರೆ ಬದಲಾವಣೆನೇ ಒಂದು ಬೆಳವಣಿಗೆ ಅನ್ನೋ ಒಂದಿಷ್ಟು ಮುಖಾಂತರ. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸದ್ಯಕ್ಕೆ ರೆಗ್ಯುಲರ್ ಬೇಲ್ ಮೇಲೆ ಹೊರಗಿರ್ತಕ್ಕಂಥ ದರ್ಶನ್ಗೆ ಯಾಕೋ ಸಂಕಷ್ಟ ತಪ್ಪಿದ್ದಲ್ಲ ಅನಿಸ್ತಾ ಇದೆ. ರೆಗ್ಯುಲರ್ ಬೇಲ್ ಪಡೆದಿದ್ರೂ ಕೂಡ ದರ್ಶನ್ಗೆ ಈಗ ಟೆನ್ಷನ್. ಯಾಕೆ ಅಂದರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಗೃಹ ಇಲಾಖೆ ಅಸ್ತು ಅಂತ ಹೇಳಿದೆ, ಪರ್ಮಿಷನ್ ಕೊಟ್ಟಿದೆ ಪೊಲೀಸರಿಗೆ. ನಾಳೆ ತನಿಖಾಧಿಕಾರಿಗಳ ಕೈ ಸೇರುತ್ತೆ ಅನುಮತಿ ಪತ್ರ. ಮುಂದಿನ ವಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಲಿದ್ದಾರೆ ಪೊಲೀಸರು. ಅಂದರೆ ಹೈಕೋರ್ಟ್ ಈಗ ರೆಗ್ಯುಲರ್ ಬೇಲ್ ಕೊಟ್ಟಿರೋದ್ರಿಂದ ಆ ರೆಗ್ಯುಲರ್ ಬೇಲ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗೋದಕ್ಕೆ ಪೊಲೀಸರಿಗೆ ಗೃಹ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿದೆ. ಮುಂದಿನ ವಾರದಲ್ಲಿ ಆ ಕೆಲಸ ಕೂಡ ಆಗುತ್ತೆ. ಅಗೈನ್ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡಿಬೇಕು. ಎಲ್ಲ ಆದಮೇಲೆ ದರ್ಶನ್ಗೆ ಬೇಲ್ ಕೊಟ್ಟಿರೋದು ಸರಿನಾ ತಪ್ಪ ಗೊತ್ತಾಗುತ್ತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡೆಯೋಣ. ಎಸ್ ಉಮೇಶ್, ಈಗ ಮೇಲ್ಮನವಿ ಹೋಗೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಗೃಹ ಇಲಾಖೆನೋ ಪರ್ಮಿಷನ್ ಕೊಟ್ಟಿದೆ. ಬಟ್ ಇವರು ಹಾಕ್ತಕ್ಕಂಥ ಚಾರ್ಜಸ್ ಯಾವ ಆಧಾರದಲ್ಲಿ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅನ್ನೋದಕ್ಕೆ ಯಾವ್ಯಾವ ಅಂಶಗಳನ್ನ ಇವರು ಮೆನ್ಷನ್ ಮಾಡಿದ್ದಾರೆ? ಅರವಿಂದ್, ಆ ಸಂಬಂಧಪಟ್ಟಾಗಿ ಎಲ್ಲ ದಾಖಲೆಗಳು ಕೂಡ ರೆಡಿಯಾಗಿರುವಂಥದ್ದು. ಇವ್ರು ಹಾಕಿರುವಂಥ ಚಾರ್ಜ್ ಶೀಟ್ನ ಕನ್ನಡದಲ್ಲಿರುವಂಥ ಚಾರ್ಜ್ ಶೀಟ್ನ ಇಂಗ್ಲೀಷ್ಗೆ ತರ್ಜುಮೆ ಮಾಡುವಂಥ ಕೆಲಸ ಕೂಡ ಆಗಿರುವಂಥದ್ದು. ಮತ್ತೊಂದು ಕಡೆ ಏನು ಹೈಕೋರ್ಟ್ನಲ್ಲಿ ನಟ ದರ್ಶನ್ಗೆ ಜಾಮೀನು ಸಿಕ್ತು, ಅದನ್ನು ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಬೇಕು ಅಂತ ಗೃಹ ಇಲಾಖೆಗೆ ಪೊಲೀಸ್ ಅಧಿಕಾರಿಗಳು ಪತ್ರ ಬರೆದಿದ್ರು. ಅವರು ಕೂಡ ಅದಕ್ಕೆ ಸೂಕ್ತವಾಗಿ ಸ್ಪಂದಿಸಿದ್ರು. ಈಗ ಅಧಿಕೃತವಾಗಿ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಸೋಮವಾರ ತನಿಖಾಧಿಕಾರಿಗಳ ಕೈಗೆ ಗೃಹ ಇಲಾಖೆಯಿಂದ ಆ ಅನುಮತಿ ಪತ್ರ ಸಿಗುತ್ತೆ. ಪತ್ರ ಸಿಕ್ಕ ನಂತರದಲ್ಲಿ
ಸಂದರ್ಭದಲ್ಲಿ ಈಗಾಗಲೇ ಏನು ತರ್ಜುಮೆ ಮಾಡಿದಾರೋ ಆ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ಮತ್ತು ನಟ ದರ್ಶನ್ ಈ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಭಾಗಿಯಾಗಿದ್ದಾರೆ ಅನ್ನೋ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥ ಅಂಶಗಳು, ಜೊತೆಗೆ ಏನು ಅನಾರೋಗ್ಯ ಸಂಬಂಧಪಟ್ಟ ಹಾಗೆ ಮಧ್ಯಂತರ ಜಾಮೀನು ಪಡೆದಿದ್ರು, ಸರ್ಜರಿ ಮಾಡ್ಕೋಬೇಕು ಅಂತೇಳಿ ಕೋರ್ಟಲ್ಲಿ ಮಧ್ಯಂತರ ಜಾಮೀನು ಪಡ್ಕೊಂಡಿದ್ದಾರೆ. ಇಲ್ಲಿವರೆಗೂ ಕೂಡ ಸರ್ಜರಿ ಮಾಡಿಸ್ಕೊಂಡಿಲ್ಲ. ಅದ್ರ ಬದಲಾಗಿ ಪರಪ್ನಗರ ಜೈಲಲ್ಲಿದ್ದಂಥ ವೇಳೆಯಲ್ಲೂ ಕೂಡ ಸಾಕಷ್ಟು ಜನರ ಹತ್ರ ಅವರು ಮಾತಾಡಿದ್ದಾರೆ, ಅಂದರೆ ಹೊರಗಡೆ ಇರುವಂಥ ವ್ಯಕ್ತಿಗಳ ಜೊತೆ ಕೂಡ ಮಾತಾಡಿದ್ದಾರೆ. ಆ ಸಂಬಂಧಪಟ್ಟ ಹಾಗೆ ಕೂಡ ಕೇಸುಗಳು ದಾಖಲಾಗಿದ್ದಾವೆ. ಇವರನ್ನು ಹೊರಗಡೆ ಬಿಟ್ಟರೆ ಈ ಕೇಸು ಒಂದಷ್ಟು ಪ್ರಭಾವ ಬೀರುವಂಥ ಸಾಧ್ಯತೆ ಕೂಡ ಇದೆ. ಈ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಲಿದ್ದಾರೆ. ಅವನು ಅಂಶಗಳ ಜೊತೆಗೆ ನಟ ದರ್ಶನ್ ಈ ಪ್ರಕರಣದ ರೇಣುಕಾ ಸ್ವಾಮಿಯನ್ನು ಅಚಾನಕ್ಕಾಗಿ ಅದು ಮರ್ಡರ್ ಆಗಿರುವಂಥದ್ದಲ್ಲ, ಕಿಡ್ನಾಪ್ ಮಾಡಿದ್ದಾರೆ, ಮತ್ತು ಚಿತ್ರ ಹಿಂಸೆ ಕೊಟ್ಟು ಆತನನ್ನು ಕೊಂದಿದ್ದಾರೆ, ಮತ್ತು ಬಾಡಿಯನ್ನು ಕೂಡ ಬಿಸಾಡಿರುವಂಥದ್ದು, ರಾಜಕಾಲುವೆಯಲ್ಲಿ ಬಿಸಾಡಿ ಅದನ್ನು ಕೂಡ ನಾಶ ಮಾಡುವಂಥ ಪ್ರಯತ್ನ ಪಟ್ಟಿದ್ದಾರೆ. ಈ ಎಲ್ಲ ಅಂಶಗಳನ್ನು ಕೂಡ ಆತ ಏನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು, ಅದರ ಪ್ರಮುಖ ಅಂಶಗಳನ್ನು ಈಗ ಮೇಲ್ಮನವಿ ಸಲ್ಲಿಸ್ತಾರೆ. ಆ ಅರ್ಜಿಯಲ್ಲಿ ಉಲ್ಲೇಖ ಮಾಡಿ ಆ ಜಾಮೀನು ಅರ್ಜಿಯನ್ನು ರದ್ದು ಮಾಡಬೇಕು ಅಂತ ಮನವಿ ಮಾಡ್ಕೊಳ್ಳಿದ್ದಾರೆ. ಹಾಗಾಗಿ ಮುಂದಿನ ವಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿ ಸಲ್ಲಿಸಲಿದ್ದಾರೆ. ಸಲ್ಲಿಸಿದ ನಂತರದಲ್ಲಿ ಇದು ರೆಗ್ಯುಲರ್ ಜಾಮೀನು ಮತ್ತೆ ರದ್ದಾಗುತ್ತಾ ಅಥವಾ ಏನಾದರೂ ಹೈಕೋರ್ಟ್ ಇವ್ರು ಮತ್ತೆ ಏನಾದರೂ ಅವ್ರಿಗೆ ಜೈಲಿಗೆ ಹೋಗುವಂತೆ ಸೂಚನೆ ಕೊಡುತ್ತೆ ಸುಪ್ರೀಂ ಕೋರ್ಟ್ ಅನ್ನೋದನ್ನ ಕಾದು ನೋಡಬೇಕಿದೆ. ಅರವಿಂದ್. ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಉಮೇಶ್.